ನನ್ನ ಪ್ರೀತಿಯ ದೇಶವಾಸಿಗಳೆಲ್ಲರಿಗೂ ನಮಸ್ಕಾರ. ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಮಾರ್ಚ್ ತಿಂಗಳು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಕೋಲಾಹಲದಿಂದ ಕೂಡಿತ್ತು ಎಂದು ಹೇಳಬಹುದು. ನಮ್ಮೆಲ್ಲರಿಗೂ ನೆನಪಿದೆ, ಇಡೀ ವಿಶ್ವವು ಭೂತಕಾಲದಲ್ಲಿ ಕೋವಿಡ್ ಕಾರಣದಿಂದಾಗಿ ಬಹಳ ದೀರ್ಘಕಾಲದವರೆಗೆ ಅನೇಕಾನೇಕ ಸಮಸ್ಯೆಗಳನ್ನು ಎದುರಿಸಿತ್ತು. ಕರೋನಾದ ಸಂಕಷ್ಟದಿಂದ ಹೊರಬಂದ ನಂತರ ಈ ಜಗತ್ತು ಹೊಸ ಹುರುಪಿನೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತದೆ ಎನ್ನುವುದು ನಮ್ಮೆಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ನಿರಂತರವಾಗಿ ಯುದ್ಧ ಮತ್ತು ಸಂಘರ್ಷದ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಾ ಹೋದವು. ಪ್ರಸ್ತುತ ನಮ್ಮ ನೆರೆಹೊರೆಯಲ್ಲಿ ಕಳೆದ ಒಂದು ತಿಂಗಳಿಂದ ಭೀಕರವಾದ ಯುದ್ಧ ನಡೆಯುತ್ತಿದೆ. ನಮ್ಮ ಲಕ್ಷಾಂತರ ಕುಟುಂಬಗಳ ಸಂಬಂಧಿಕರು ಈ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ವಿಶೇಷವಾಗಿ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾನು ಗಲ್ಫ್ ದೇಶಗಳಿಗೆ ಆಭಾರಿಯಾಗಿದ್ದೇನೆ. ಅವರು 1 ಕೋಟಿಗೂ ಹೆಚ್ಚು ಭಾರತೀಯರಿಗೆ ಅಲ್ಲಿ ಎಲ್ಲ ರೀತಿಯ ನೆರವು ನೀಡುತ್ತಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಯಾವ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತಿದೆಯೋ ಆ ಪ್ರದೇಶವು ನಮ್ಮ ಇಂಧನ ಅಗತ್ಯಗಳ ಒಂದು ಬಹುದೊಡ್ಡ ಕೇಂದ್ರವಾಗಿದೆ. ಈ ಕಾರಣದಿಂದಾಗಿ ಇಡೀ ಪ್ರಪಂಚದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ವಿಷಯದಲ್ಲಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ನಮ್ಮ ಜಾಗತಿಕ ಸಂಬಂಧ, ಬೇರೆ ಬೇರೆ ದೇಶಗಳಿಂದ ಸಿಗುತ್ತಿರುವ ಸಹಕಾರ ಮತ್ತು ಕಳೆದ ಒಂದು ದಶಕದಲ್ಲಿ ದೇಶವು ಗಳಿಸಿರುವ ಸಾಮರ್ಥ್ಯದ ಕಾರಣದಿಂದಾಗಿ ಭಾರತ ಈ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುತ್ತಿದೆ. ಗೆಳೆಯರೇ, ಖಂಡಿತವಾಗಿಯೂ ಇದು ಒಂದು ಸವಾಲಿನ ಸಮಯವಾಗಿದೆ. ನಾನು ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಎಲ್ಲ ದೇಶವಾಸಿಗಳಿಗೆ ಮತ್ತೊಮ್ಮೆ ಆಗ್ರಹಿಸುವುದು ಏನೆಂದರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸವಾಲಿನಿಂದ ಹೊರಬರಬೇಕಾದ ಅಗತ್ಯವಿದೆ. ಈ ವಿಷಯದ ಮೇಲೂ ಯಾರೆಲ್ಲ ರಾಜಕೀಯ ಮಾಡುತ್ತಿದ್ದಾರೋ ಅವರು ಮೊದಲು ಅದನ್ನು ಬಿಡಬೇಕು. ಏಕೆಂದರೆ ಇದು 140 ಕೋಟಿ ದೇಶವಾಸಿಗಳ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯ. ಇದರಲ್ಲಿ ಸ್ವಾರ್ಥ ರಾಜಕೀಯಕ್ಕೆ ಸ್ಥಾನವಿಲ್ಲ. ಇಂತಹ ಸಮಯದಲ್ಲಿ ಯಾರು ವದಂತಿಗಳನ್ನು ಹರಡುತ್ತಿದ್ದಾರೋ ಅವರು ದೇಶಕ್ಕೆ ಬಹಳ ದೊಡ್ಡ ನಷ್ಟವನ್ನುಂಟು ಮಾಡುತ್ತಿದ್ದಾರೆ. ನಾನು ದೇಶವಾಸಿಗಳಿಗೆ ಮನವಿ ಮಾಡುತ್ತೇನೆ, ನೀವು ಜಾಗೃತರಾಗಿರಬೇಕು. ವದಂತಿಗಳಿಗೆ ಕಿವಿಗೊಡಬಾರದು. ಸರ್ಕಾರದ ಕಡೆಯಿಂದ ನಿಮಗೆ ನಿರಂತರವಾಗಿ ಯಾವ ಮಾಹಿತಿಯನ್ನು ನೀಡಲಾಗುತ್ತಿದೆಯೋ ಅದರ ಮೇಲೆ ಭರವಸೆ ಇಟ್ಟು ನಂಬಿಕೆಯಿಂದ ಯಾವುದೇ ಕ್ರಮ ಕೈಗೊಳ್ಳಿ. ನನಗೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಂಪೂರ್ಣ ವಿಶ್ವಾಸವಿದೆ. ನಾವು ಹೇಗೆ ದೇಶದ 140 ಕೋಟಿ ದೇಶವಾಸಿಗಳ ಸಾಮರ್ಥ್ಯದಿಂದ ಹಳೆಯ ಸಂಕಷ್ಟಗಳನ್ನು ಎದುರಿಸಿದ್ದೆವೋ ಅದೇ ರೀತಿ ಈ ಬಾರಿಯೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಠಿಣ ಪರಿಸ್ಥಿತಿಯಿಂದ ಬಹಳ ಉತ್ತಮ ರೀತಿಯಲ್ಲಿ ಹೊರಬರುತ್ತೇವೆ. ಪ್ರೀತಿಯ ದೇಶವಾಸಿಗಳೇ, ಭಾರತದ ನಿಜವಾದ ಶಕ್ತಿ ಇಲ್ಲಿನ ಕೋಟ್ಯಾಂತರ ಜನರಲ್ಲಿಯೇ ಅಡಗಿದೆ. ಇಂದು ಮನ್ ಕಿ ಬಾತ್ನಲ್ಲಿ ದೇಶವಾಸಿಗಳ ಜನಭಾಗವಹಿಸುವಿಕೆಯ ಭಾವನೆಯನ್ನು ಪ್ರದರ್ಶಿಸುವಂತಹ ಒಂದು ಪ್ರಯತ್ನದ ಬಗ್ಗೆ ಹೇಳಲು ಬಯಸುತ್ತೇನೆ. ಆ ಪ್ರಯತ್ನವೆಂದರೆ ಜ್ಞಾನ ಭಾರತಂ ಸರ್ವೆ. ಇದರ ಸಂಬಂಧ ನಮ್ಮ ಮಹಾನ್ ಸಂಸ್ಕೃತಿ ಮತ್ತು ಸಮೃದ್ಧವಾದ ಸಾಂಸ್ಕೃತಿಕ ಪರಂಪರೆಯೊಂದಿಗಿದೆ. ಇದರ ಮುಖ್ಯ ಉದ್ದೇಶ ದೇಶದಾದ್ಯಂತ ಇರುವ ಮ್ಯಾನುಸ್ಕ್ರಿಪ್ಟ್ಸ್ ಅಂದರೆ ಹಸ್ತಪ್ರತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಾಗಿದೆ. ಈ ಸರ್ವೆ ಜೊತೆ ಸಂಪರ್ಕ ಸಾಧಿಸಲು ಇರುವ ಮಾಧ್ಯಮವೆಂದರೆ ಜ್ಞಾನ ಭಾರತಂ ಆ್ಯಪ್. ಒಂದು ವೇಳೆ ನಿಮ್ಮ ಬಳಿ ಯಾವುದೇ ಮ್ಯಾನುಸ್ಕ್ರಿಪ್ಟ್ ಇದ್ದರೆ, ಹಸ್ತಪ್ರತಿ ಇದ್ದರೆ ಅಥವಾ ಅದರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಅದರ ಫೋಟೋವನ್ನು ಜ್ಞಾನ ಭಾರತಂ ಆ್ಯಪ್ನಲ್ಲಿ ಖಂಡಿತವಾಗಿ ಹಂಚಿಕೊಳ್ಳಿ. ಪ್ರತಿಯೊಂದು ನಮೂದಿಗೆ ಸಂಬಂಧಿಸಿದ ಮಾಹಿತಿಯನ್ನು ದಾಖಲಿಸುವ ಮೊದಲು ಅದನ್ನು ದೃಢೀಕರಿಸಲಾಗುತ್ತಿದೆ. ಇದು ಸಂತಸದ ವಿಷಯವಾಗಿದೆ. ಇಲ್ಲಿಯವರೆಗೆ ಸಾವಿರಾರು ಮ್ಯಾನುಸ್ಕ್ರಿಪ್ಟ್ಸ್ ಅಂದರೆ ಹಸ್ತಪ್ರತಿಗಳನ್ನು ಜನರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಉದಾಹರಣೆಯಾಗಿ ಹೇಳುವುದಾದರೆ, ಅರುಣಾಚಲ ಪ್ರದೇಶದ ನಾಮ್ಸಾಯಿಯ ಚಾನಂತಿ ಸಿಂಗ್ ಲೋವಾಂಗ್ಜಿ ಅವರು ಸಾಯಿ ಲಿಪಿಯಲ್ಲಿ ಹಸ್ತಪ್ರತಿಗಳನ್ನು ಹಂಚಿಕೊಂಡಿದ್ದಾರೆ.
ಅಮೃತ್ಸರದ ಸಹೋದರ ಅಮಿತ್ ಸಿಂಗ್ ರಾಣಾ ಅವರು ಗುರುಮುಖಿ ಲಿಪಿಯಲ್ಲಿ ಹಸ್ತಪ್ರತಿಯನ್ನು ಹಂಚಿಕೊಂಡಿದ್ದಾರೆ. ಇದು ನಮ್ಮ ಮಹಾನ್ ಸಿಖ್ ಸಂಪ್ರದಾಯ ಮತ್ತು ಪಂಜಾಬಿ ಭಾಷೆಗೆ ಸಂಬಂಧಿಸಿದ ಲಿಪಿಯಾಗಿದೆ. ಕೆಲವು ಸಂಸ್ಥೆಗಳು ಪಾಮ್ ಲೀಫ್ ಅಂದರೆ ತಾಳೆಗರಿಗಳ ಮೇಲೆ ಬರೆಯಲಾದ ಮ್ಯಾನುಸ್ಕ್ರಿಪ್ಟ್ ಅನ್ನು ನಮಗೆ ನೀಡಿವೆ. ರಾಜಸ್ಥಾನದ ಅಭಯ್ ಜೈನ್ ಗ್ರಂಥಾಲಯವು ತಾಮ್ರದ ಫಲಕಗಳ ಮೇಲೆ ಬರೆದ ಬಹಳ ಹಳೆಯ ಹಸ್ತಪ್ರತಿಗಳನ್ನು ಹಂಚಿಕೊಂಡಿದೆ. ಅದೇ ರೀತಿ ಲಡಾಖ್ನ ಹೆಮಿಸ್ ಮೊನಾಸ್ಟ್ರಿಯು ಟಿಬೇಟಿಯನ್ ಭಾಷೆಯಲ್ಲಿರುವ ಬಹು ಅಮೂಲ್ಯವಾದ ಹಸ್ತಪ್ರತಿಗಳ ಕುರಿತು ಮಾಹಿತಿ ನೀಡಿದೆ. ನಾನು ಇಲ್ಲಿ ಕೇವಲ ಕೆಲವು ಉದಾಹರಣೆಗಳನ್ನು ಮಾತ್ರ ನೀಡಿದ್ದೇನೆ. ಈ ಸಮೀಕ್ಷೆಯು ಜೂನ್ ತಿಂಗಳ ಮಧ್ಯದವರೆಗೂ ಮುಂದುವರಿಯಲಿದೆ. ನಿಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ವಿಷಯಗಳನ್ನು ಮುನ್ನೆಲೆಗೆ ತಂದು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಎಂದು ನಿಮ್ಮೆಲ್ಲರನ್ನೂ ಆಗ್ರಹಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಭಾರತವು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಯುವ ದೇಶವಾಗಿದೆ. ದೇಶದ ಯುವಕರ ಶಕ್ತಿಯು ಯಾವಾಗ ರಾಷ್ಟ್ರ ನಿರ್ಮಾಣದಲ್ಲಿ ಸೇರಿಕೊಳ್ಳುತ್ತದೆಯೋ ಆಗ ಬಹಳ ದೊಡ್ಡ ಸಹಾಯವಾಗುತ್ತದೆ. ರಾಷ್ಟ್ರ ನಿರ್ಮಾಣದ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಮೇರಾ ಯುವ ಭಾರತ್ ಅಂದರೆ ಮೈ ಭಾರತ್ ಸಂಘಟನೆಯು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ. ಈ ಸಂಘಟನೆಯು ದೇಶದ ಯುವಕರನ್ನು ಬೇರೆ ಬೇರೆ ಸಕಾರಾತ್ಮಕ ಚಟುವಟಿಕೆಗಳೊಂದಿಗೆ ಜೋಡಿಸುವ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಮೈ ಭಾರತ್ ವತಿಯಿಂದ ಬಜೆಟ್ ಕ್ವೆಸ್ಟ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇಶಾದ್ಯಂತ ಇರುವ ಯುವಕರನ್ನು ಬಜೆಟ್ ಪ್ರಕ್ರಿಯೆ ಮತ್ತು ನೀತಿ ನಿರೂಪಣೆಯೊಂದಿಗೆ ಜೋಡಿಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಇದಕ್ಕೆ ಸಂಬಂಧಿಸಿದ ಕ್ವಿಜ್ನಲ್ಲಿ ದೇಶಾದ್ಯಂತದಿಂದ ಸುಮಾರು 12 ಲಕ್ಷ ಯುವಕರು ಭಾಗವಹಿಸಿದ್ದರು. ಕ್ವಿಜ್ ನಂತರ ಸುಮಾರು 1,60,000 ಸ್ಪರ್ಧಿಗಳನ್ನು ಪ್ರಬಂಧ ಸ್ಪರ್ಧೆಗಾಗಿ ಆಯ್ಕೆ ಮಾಡಲಾಯಿತು. ನನಗೆ ಇವುಗಳಲ್ಲಿ ಕೆಲವು ಪ್ರಬಂಧಗಳನ್ನು ಓದುವ ಅವಕಾಶವೂ ಸಿಕ್ಕಿತು. ನನ್ನ ಯುವ ಸ್ನೇಹಿತರು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಲು ಎಷ್ಟು ಸಿದ್ಧರಾಗಿದ್ದಾರೆ ಎಂಬುದು ಇದರಿಂದ ತಿಳಿದು ಬರುತ್ತದೆ. ತೆಲಂಗಾಣ ರಾಜ್ಯದ ಸೂರ್ಯಪೇಟ್ನಿಂದ ಕೋಟ್ಲಾ ರಘುವೀರ್ ರೆಡ್ಡಿ, ಉತ್ತರ ಪ್ರದೇಶದ ಬಾರಾಬಂಕಿಯಿಂದ ಸೌರಭ್ ಬೈಸ್ವಾರ್ ಮತ್ತು ಬಿಹಾರದ ಗೋಪಾಲ್ಗಂಜ್ನಿಂದ ಬಂದಿರುವ ಸುಮಿತ್ ಕುಮಾರ್ ರೈತ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಬರೆದಿದ್ದಾರೆ. ಪಂಜಾಬ್ನ ಮೊಹಾಲಿಯಿಂದ ಆಂಚಲ್ ಮತ್ತು ಒಡಿಶಾದ ಕೇಂದ್ರಪಾಡಾದಿಂದ ಓಂ ಪ್ರಕಾಶ್ ರಥ್ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ವಿಧಾನಗಳ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಸಿರು ಮತ್ತು ಸ್ವಚ್ಛ ಭಾರತವೇ ಸಮೃದ್ಧ ಭಾರತದ ಮಾರ್ಗವಾಗಿದೆ ಎಂದು ಹರಿಯಾಣದ ಯಮುನಾನಗರದ ಪ್ರಥಮ್ ಬ್ರಾರ್ ಬರೆದಿದ್ದಾರೆ. ಇದರಿಂದ ಅವರ ಆಳವಾದ ಚಿಂತನೆ ತಿಳಿಯುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದಕ್ಕಾಗಿ ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳು ನಡೆಯಬೇಕು ಎಂದು ದೆಹಲಿಯ ಶಂಕ್ ಗುಪ್ತಾ ಸಲಹೆ ನೀಡಿದ್ದಾರೆ. ನಮ್ಮ ಯುವ ಸ್ನೇಹಿತರು ಕೌಶಲ್ಯ ಅಭಿವೃದ್ಧಿ ಮತ್ತು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆಯೂ ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಐಡಿಯಾಗಳನ್ನು ಹಂಚಿಕೊಳ್ಳುತ್ತಿರುವ ಆ ಎಲ್ಲ ಯುವಕರನ್ನು ನಾನು ಶ್ಲಾಘಿಸುತ್ತೇನೆ. ಈ ಆಲೋಚನೆಗಳು ದೇಶವನ್ನು ಮುಂದೆ ಕೊಂಡೊಯ್ಯುವಲ್ಲಿ ಬಹಳ ಮುಖ್ಯವಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ದೇಶಾದ್ಯಂತದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಈ ತಿಂಗಳು ಜೋಶ್ ಮತ್ತು ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಯಾವಾಗ ಭಾರತವು T20 ವಿಶ್ವಕಪ್ನಲ್ಲಿ ಐತಿಹಾಸಿಕ ಜಯವನ್ನು ದಾಖಲಿಸಿತೋ ಆಗ ದೇಶದಾದ್ಯಂತ ಸಂತಸದ ಅಲೆ ಹರಿಯಿತು. ನಮ್ಮ ತಂಡದ ಈ ಭರ್ಜರಿ ಯಶಸ್ಸಿನ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಕಳೆದ ತಿಂಗಳ ಕೊನೆಯಲ್ಲಿ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಬಹಳವೇ ರೋಚಕವಾದ ಪಂದ್ಯವೊಂದನ್ನು ನೋಡಲು ಸಿಕ್ಕಿತು. ಈ ಸ್ಪರ್ಧಾತ್ಮಕ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಜಮ್ಮು ಮತ್ತು ಕಾಶ್ಮೀರದ ಕ್ರಿಕೆಟ್ ತಂಡವು ಪ್ರತಿಷ್ಠಿತ ರಣಜಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಅತ್ಯಂತ ಸಂತೋಷದ ವಿಷಯವೆಂದರೆ ಸುಮಾರು 7 ದಶಕಗಳ ಸುದೀರ್ಘ ಕಾಯುವಿಕೆಯ ನಂತರ ಈ ತಂಡವು ತನ್ನ ಮೊಟ್ಟಮೊದಲ ರಣಜಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಈ ಅಭೂತಪೂರ್ವ ಯಶಸ್ಸು ಆಟಗಾರರ ಅನೇಕ ವರ್ಷಗಳ ನಿರಂತರ ಪ್ರಯತ್ನಗಳ ಪರಿಣಾಮವಾಗಿದೆ. ತಂಡದ ನಾಯಕ ಪಾರಸ್ ಡೋಗ್ರಾ ಅದ್ಭುತ ಕೌಶಲ್ಯವನ್ನು ಪ್ರದರ್ಶಿಸಿದರು. ತಮ್ಮ ನಾಯಕತ್ವದ ಮೂಲಕ ಈ ಗೆಲುವಿನಲ್ಲಿ ಅವರು ಪ್ರಮುಖ ಕೊಡುಗೆ ನೀಡಿದ್ದಾರೆ. ಇಂದು ದೇಶದಾದ್ಯಂತ ಕಾಶ್ಮೀರದ ಯುವ ಬೌಲರ್ ಆಕಿಬ್ ನಬಿ ಅವರ ಪ್ರದರ್ಶನದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತಿದೆ. ಅವರು ಈ ರಣಜಿ ಸೀಸನ್ನಲ್ಲಿ ಒಟ್ಟು 60 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಈ ವಿಜಯದಿಂದಾಗಿ ತಂಡದ ಆಟಗಾರರು ಮತ್ತು ಕೋಚಿಂಗ್ ಸಿಬ್ಬಂದಿಯ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದ ಜನರು ಕೂಡ ಬಹಳಷ್ಟು ರೋಮಾಂಚನಗೊಂಡಿದ್ದಾರೆ. ಕ್ರಿಕೆಟ್ ಮೈದಾನದಲ್ಲಿನ ಈ ಅದ್ಭುತ ಪ್ರದರ್ಶನದ ನಂತರ ಅಲ್ಲಿನ ಯುವಕರಲ್ಲಿ ಕ್ರೀಡೆಗಳ ಬಗ್ಗೆ ಇರುವ ಉತ್ಸಾಹವು
ಇನ್ನಷ್ಟು ಹೆಚ್ಚಾಗಿದೆ. ಮುಂಬರುವ ಸಮಯದಲ್ಲಿ ಇದು ಅನೇಕ ಯುವಜನರು ಕ್ರೀಡೆಯನ್ನು ತಮ್ಮದಾಗಿಸಿಕೊಳ್ಳಲು ಪ್ರೇರೇಪಿಸಲಿದೆ. ಜಮ್ಮು ಮತ್ತು ಕಾಶ್ಮೀರದ ಜನರಲ್ಲಿ ಕ್ರೀಡೆಗಳ ಬಗ್ಗೆ ಮೊದಲಿನಿಂದಲೂ ಒಂದು ಅದ್ಭುತ ಉತ್ಸಾಹವಿದೆ. ಈಗ ಇದು ದೊಡ್ಡ ಕ್ರೀಡಾಕೂಟಗಳ ಕೇಂದ್ರವಾಗುತ್ತಿರುವುದು ನನಗೆ ಸಂತೋಷ ತಂದಿದೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ಗಾಗಿ ಗುಲ್ಮಾರ್ಗ್ ಈಗಾಗಲೇ ತನ್ನದೇ ಆದ ಗುರುತನ್ನು ಪಡೆದುಕೊಂಡಿದೆ. ಫುಟ್ಬಾಲ್ನಂತಹ ಕ್ರೀಡೆಗಳು ಕೂಡ ಇಲ್ಲಿನ ಯುವಕರ ನಡುವೆ ಸಾಕಷ್ಟು ಜನಪ್ರಿಯವಾಗಿವೆ. ಮುಂಬರುವ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಆಟಗಾರರ ಈ ವಿಜಯದ ಸರಣಿಯು ಇದೇ ರೀತಿ ಮುಂದುವರಿಯುತ್ತದೆ ಎಂದು ನಾನು ಆಶಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾನು ಆಗಾಗ ಹೇಳುತ್ತಿರುತ್ತೇನೆ, ಯಾರು ಆಡುತ್ತಾರೋ ಅವರು ಅರಳುತ್ತಾರೆ. ಯಾವ ಕ್ರೀಡೆಗಳು ಮೊದಲು ಅಷ್ಟೊಂದು ಜನಪ್ರಿಯವಾಗಿರಲಿಲ್ಲವೋ ಆ ಕ್ರೀಡೆಗಳನ್ನು ಕೂಡ ದೇಶದ ಯುವಕರು ಈಗ ಹೆಚ್ಚು ಅಳವಡಿಸಿಕೊಳ್ಳುತ್ತಿರುವುದನ್ನು ನೋಡಿ ನನಗೆ ಸಂತೋಷವಾಯಿತು. ಉತ್ತರ ಪ್ರದೇಶದ ಪ್ರತಿಭಾವಂತ ಅಥ್ಲೀಟ್ ಗುಲ್ವೀರ್ ಸಿಂಗ್ ಅವರು ಅಂತಹದ್ದೇ ಒಂದು ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವರು ಕೆಲವು ವಾರಗಳ ಹಿಂದೆ ನಡೆದ ನ್ಯೂಯಾರ್ಕ್ ಸಿಟಿ ಹಾಫ್ ಮ್ಯಾರಥಾನ್ನಲ್ಲಿ 3ನೇ ಸ್ಥಾನವನ್ನು ಗಳಿಸಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಅವರು 1 ಗಂಟೆಗಿಂತಲೂ ಕಡಿಮೆ ಸಮಯದಲ್ಲಿ ಹಾಫ್ ಮ್ಯಾರಥಾನ್ ಪೂರ್ಣಗೊಳಿಸಿದ ಮೊದಲ ಭಾರತೀಯ ಅಥ್ಲೀಟ್ ಎನಿಸಿಕೊಂಡಿದ್ದಾರೆ. ಸ್ಕ್ವಾಷ್ ಆಟಗಾರ್ತಿ ನಮ್ಮ ಮಗಳು ಅನಾಹತ್ ಸಿಂಗ್ ಅವರು ಸ್ಕ್ವಾಷ್ ಆನ್ ಫೈರ್ ಓಪನ್ನ ದೊಡ್ಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೇವಲ 17 ವರ್ಷಗಳ ವಯಸ್ಸಿನಲ್ಲಿಯೇ ಅವರು ಈ ಯಶಸ್ಸನ್ನು ಸಾಧಿಸಿದ್ದಾರೆ. ಇದರ ಜೊತೆಗೆ ಅವರು PSA ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಟಾಪ್ 20ರಲ್ಲಿ ಸ್ಥಾನವನ್ನು ಗಳಿಸಿದ ಅತ್ಯಂತ ಕಿರಿಯ ವಯಸ್ಸಿನ ಏಷ್ಯಾದ ಮಹಿಳಾ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ನನಗೆ ಅಸ್ಮಿತಾ ಅಥ್ಲೆಟಿಕ್ಸ್ ಲೀಗ್ನ ಬಗ್ಗೆಯೂ ಕೂಡ ಮಾಹಿತಿ ಲಭಿಸಿದೆ. ಇದರಲ್ಲಿ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅನೇಕ ಕ್ರೀಡಾಕೂಟಗಳನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಈ ಲೀಗ್ನಲ್ಲಿ ಸುಮಾರು 2 ಲಕ್ಷದಷ್ಟು ಹೆಣ್ಣುಮಕ್ಕಳು ಭಾಗವಹಿಸಿದ್ದರು. ಇದನ್ನು ನೋಡಿದಾಗ ಭಾರತದ ನಾರಿ ಶಕ್ತಿ ದೇಶದಲ್ಲಿ ನಡೆಯುತ್ತಿರುವ ಕ್ರೀಡಾ ಪರಿವರ್ತನೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಎಂದು ಸಂತೋಷವಾಗುತ್ತದೆ. ಸ್ನೇಹಿತರೆ, ನಾನು ಯಾವಾಗಲೂ ನಿಮ್ಮಲ್ಲಿ ಆಗ್ರಹಿಸುವುದು ಏನೆಂದರೆ, ನೀವೆಲ್ಲರೂ ನಿಮ್ಮ ಫಿಟ್ನೆಸ್ ಬಗ್ಗೆ ಖಂಡಿತವಾಗಿಯೂ ಗಮನ ಹರಿಸಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಈಗ 100 ದಿನಗಳಿಗಿಂತ ಕಡಿಮೆ ಸಮಯ ಉಳಿದಿದೆ. ಇಡೀ ಜಗತ್ತಿನಲ್ಲಿ ಯೋಗದ ಬಗ್ಗೆ ಆಕರ್ಷಣೆ ಕೂಡ ನಿರಂತರವಾಗಿ ಹೆಚ್ಚುತ್ತಿದೆ. ಆಫ್ರಿಕಾ ಖಂಡದ ಜಿಬೂಟಿಯಲ್ಲಿ ಅಲ್ಮಿಸ್ ಜಿ ಅವರು ತಮ್ಮ ಅರವಿಂದ ಯೋಗ ಕೇಂದ್ರದ ಮೂಲಕ ಯೋಗವನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಅವರು ಇಲ್ಲಿನ ಹಲವಾರು ಇತರ ಸ್ಥಳಗಳಲ್ಲಿಯೂ ಕೂಡ ಜನರಿಗೆ ಯೋಗ ಕಲಿಸುತ್ತಾರೆ. ನಿಮ್ಮಲ್ಲಿ ಬಹಳಷ್ಟು ಜನರು ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಯುವರಾಜ್ ದುವಾ ಅವರ ಪೋಸ್ಟ್ಗೆ ನಾನು ನೀಡಿದ ಉತ್ತರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವಿರಿ. ಅವರು ತಮ್ಮ ತಂದೆಯವರು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಬೇಕೆಂದು ನಾನು ಹೇಳಬೇಕೆಂದು ನನ್ನಲ್ಲಿ ವಿನಂತಿಸಿದ್ದರು. ನನ್ನ ಮನವಿಯು ಅವರ ತಂದೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ ಎಂಬುದು ನನಗೆ ಸಂತಸ ತಂದಿದೆ. ನೀವೆಲ್ಲರೂ ಕೂಡ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಬೇಕೆಂದು ನಾನು ನಿಮ್ಮೆಲ್ಲರಲ್ಲೂ ಆಗ್ರಹಿಸುತ್ತೇನೆ. ಹಾಗೆಯೇ ನಾನು ಈ ಹಿಂದೆಯೇ ಹೇಳಿರುವಂತೆ ನಾವು ಅಡುಗೆ ಎಣ್ಣೆಯ ಬಳಕೆಯಲ್ಲಿ 10% ಕಡಿತವನ್ನು ಕೂಡ ಮಾಡಬೇಕಾಗಿದೆ. ಇಂತಹ ಸಣ್ಣ ಪ್ರಯತ್ನಗಳನ್ನು ಮಾಡುವುದರಿಂದ ನೀವು ಸ್ಥೂಲಕಾಯ ಮತ್ತು ಜೀವನಶೈಲಿ ಸಂಬಂಧಿತ ರೋಗಗಳಿಂದ ದೂರವಿರಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮಗೆಲ್ಲ ತಿಳಿದಿರುವಂತೆ ಒಂದು ಹಳೆಯ ಗಾದೆ ಮಾತಿದೆ, ಕರತ್ ಕರತ್ ಅಭ್ಯಾಸಕ್ಕೆ ಜಡ್ ಮತ್ ಹೋತ್ ಸುಜಾನ್. ಇದರರ್ಥವೇನೆಂದರೆ, ನಾವು ನಿರಂತರವಾಗಿ ಅಭ್ಯಾಸವನ್ನು ಮಾಡಿದಾಗ ನಾವು ಅಷ್ಟೇ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಗಳಿಸುತ್ತಾ ಹೋಗುತ್ತೇವೆ. ಜನರು ಕೂಡ ಅತ್ಯುತ್ತಮವಾಗಿ ಕಲಿಯುವುದು ಯಾವಾಗ ಎಂದರೆ ಅವರು ಸಕ್ರಿಯವಾಗಿ ಭಾಗವಹಿಸಿದಾಗ ಮಾತ್ರ. ನನಗೆ ಬೆಂಗಳೂರಿನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಪ್ರಯತ್ನದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇಲ್ಲಿ ಒಂದು ತಂಡವು ಪ್ರಯೋಗ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಅನ್ನು ನಡೆಸುತ್ತಿದೆ. ಈ ತಂಡದ ವಿಶೇಷ ಗಮನವು ಸಂಶೋಧನಾ ಯೋಜನೆಗಳ ಮೇಲಿದೆ. ಈ ತಂಡವು ಶಾಲಾ ಮಟ್ಟದಲ್ಲಿ ವಿಜ್ಞಾನ ಶಿಕ್ಷಣವನ್ನು ಜನಪ್ರಿಯಗೊಳಿಸುವಲ್ಲಿ ತೊಡಗಿದೆ. ಅವರು ಅನ್ವೇಷಣ್ ಎಂಬ ಹೆಸರಿನ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಇದರ ಮೂಲಕ 9ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರ, ಭೂವಿಜ್ಞಾನ ಮತ್ತು ವೆಲ್ನೆಸ್ನಂತಹ ಕ್ಷೇತ್ರಗಳಲ್ಲಿ ಆವಿಷ್ಕಾರ ಮಾಡಲು ಅವಕಾಶ ಸಿಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಕುರಿತು ಬಹಳ ಉತ್ತಮವಾದ ಅನುಭವ ಸಿಗುತ್ತದೆ. ಅದರ ಜೊತೆಗೆ ತಮ್ಮ ಪ್ರಾಜೆಕ್ಟ್ಗಳನ್ನು ಪ್ರಕಟಿಸಲು
ಒಂದು ಉತ್ತಮ ವೇದಿಕೆಯೂ ಕೂಡ ಲಭಿಸುತ್ತದೆ. ಸ್ನೇಹಿತರೆ, ಪರೀಕ್ಷಾ ಪೇ ಚರ್ಚಾ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ನನಗೆ ತಾವು ವಿಜ್ಞಾನವನ್ನು ಓದಲು ಬಯಸುತ್ತೇವೆ ಎಂದು ಹೇಳಿದ್ದರು. ಆದರೆ ಅವರಿಗೆ ಅದರಿಂದ ಭಯವೂ ಆಗುತ್ತದೆ. ಈ ದಿಕ್ಕಿನಲ್ಲಿ ಪ್ರಯೋಗ್ ತಂಡದ ಪ್ರಯತ್ನವು ಬಹಳವೇ ಶ್ಲಾಘನೀಯವಾಗಿದೆ. ಈ ಉಪಕ್ರಮವು ವಿದ್ಯಾರ್ಥಿಗಳಿಗೆ ವಿಜ್ಞಾನದೊಂದಿಗೆ ಬೆರೆಯಲು ಮತ್ತು ಪ್ರಾಯೋಗಿಕವಾಗಿ ಏನನ್ನಾದರೂ ಮಾಡಿ ತೋರಿಸಲು ಅವಕಾಶ ನೀಡುತ್ತದೆ. ನಾವು ಸ್ವತಃ ಮಾಡಿ ನೋಡಿದಾಗ ಆಗ ಸಹಜವಾಗಿಯೇ ಕುತೂಹಲ ಮತ್ತು ಆಸಕ್ತಿ ಹುಟ್ಟುತ್ತದೆ. ಯಾರಿಗೆ ತಾನೇ ಗೊತ್ತು, ನನ್ನ ಯುವ ಸ್ನೇಹಿತರಲ್ಲಿಯೇ ಯಾರಾದರೂ ಒಬ್ಬರು ಮುಂಬರುವ ದಿನಗಳಲ್ಲಿ ಒಬ್ಬ ಅತ್ಯುತ್ತಮ ವಿಜ್ಞಾನಿಯಾಗಬಹುದು. ಸ್ನೇಹಿತರೆ, ಶಿಕ್ಷಣ ಮಾಧ್ಯಮದ ಮೂಲಕ ಗತಕಾಲವನ್ನು ಸಂರಕ್ಷಿಸುವ ಮತ್ತು ಭವಿಷ್ಯವನ್ನು ಸಿದ್ಧಪಡಿಸುವ ಒಂದು ಪ್ರಯತ್ನವನ್ನು ನಾಗಾ ಸಮುದಾಯವೂ ಕೂಡ ಮಾಡುತ್ತಿದೆ. ಈ ಸಮುದಾಯದ ಜನರು ತಮ್ಮ ಆದಿವಾಸಿ ಸಂಪ್ರದಾಯಗಳಿಗೆ ಬಹಳಷ್ಟು ಗೌರವವನ್ನು ನೀಡುತ್ತಾರೆ. ಅವರು ಇದರ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಅದರ ಜೊತೆಗೆ ತಮ್ಮ ದೃಷ್ಟಿಕೋನವನ್ನು ಆಧುನಿಕವಾಗಿಯೂ ಇಟ್ಟುಕೊಂಡಿದ್ದಾರೆ. ನಾಗಾ ಬುಡಕಟ್ಟುಗಳಲ್ಲಿ ಮೊರುಂಗ್ ಲರ್ನಿಂಗ್ ಎನ್ನುವ ಸಾಂಪ್ರದಾಯಿಕ ವ್ಯವಸ್ಥೆ ಇತ್ತು. ಇದರಲ್ಲಿ ಹಿರಿಯರು ತಮ್ಮ ಅನುಭವಗಳ ಆಧಾರದ ಮೇಲೆ ಯುವಕರಿಗೆ ಸಾಂಪ್ರದಾಯಿಕ ಜ್ಞಾನ, ಇತಿಹಾಸ ಹಾಗೂ ಜೀವನ ಕೌಶಲ್ಯಗಳ ಬಗ್ಗೆ ಹೇಳುತ್ತಿದ್ದರು. ಕಾಲಕ್ರಮೇಣ ಈ ಒಂದು ವ್ಯವಸ್ಥೆಯು ಈಗ ಮೊರುಂಗ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಆಗಿ ಬದಲಾವಣೆಯಾಗಿದೆ. ಇದರ ಮಾಧ್ಯಮದ ಮೂಲಕ ಮಕ್ಕಳಲ್ಲಿ ಗಣಿತ ಮತ್ತು ವಿಜ್ಞಾನದ ವಿಷಯಗಳಲ್ಲಿ ಆಸಕ್ತಿಯನ್ನು ಮೂಡಿಸಲಾಗುತ್ತದೆ. ಇದರಲ್ಲಿ ಸಮುದಾಯದ ಹಿರಿಯರು ಅವರಿಗೆ ಕಥೆಗಳು, ಜಾನಪದ ಗೀತೆಗಳು ಮತ್ತು ಸಾಂಪ್ರದಾಯಿಕ ಆಟಗಳೊಂದಿಗೆ ಜೀವನ ಕೌಶಲ್ಯಗಳನ್ನು ಕಲಿಸುತ್ತಾರೆ. ಈ ರೀತಿ ನಮ್ಮ ನಾಗಾಲ್ಯಾಂಡ್ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುತ್ತಾ ಮಕ್ಕಳ ಶಿಕ್ಷಣವನ್ನು ಮುಂದೆ ಕೊಂಡೊಯ್ಯುತ್ತಿದೆ. ಒಂದು ವೇಳೆ ನಿಮಗೂ ನಿಮ್ಮ ಕ್ಷೇತ್ರದಲ್ಲಿ ಇಂತಹ ಪ್ರಯತ್ನಗಳ ಬಗ್ಗೆ ತಿಳಿದು ಬಂದರೆ ದಯವಿಟ್ಟು ನನ್ನೊಂದಿಗೆ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ದೇಶದ ಅನೇಕ ಭಾಗಗಳಲ್ಲಿ ಈಗಾಗಲೇ ಬೇಸಿಗೆಯ ಆರಂಭವಾಗಿದೆ. ಅಂದರೆ ಈ ಸಮಯವು ಜಲ ಸಂರಕ್ಷಣೆಯ ನಮ್ಮ ಸಂಕಲ್ಪವನ್ನು ಮತ್ತೊಮ್ಮೆ ಪುನರುಚ್ಚರಿಸುವ ಸಮಯವಾಗಿದೆ. ಕಳೆದ 11 ವರ್ಷಗಳಲ್ಲಿ ಜಲ ಸಂಗ್ರಹಣೆ ಅಭಿಯಾನವು ಜನರಲ್ಲಿ ಬಹಳ ಜಾಗೃತಿ ಮೂಡಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ದೇಶದಾದ್ಯಂತ ಸುಮಾರು 50 ಲಕ್ಷದಷ್ಟು ಕೃತಕ ಜಲಕೊಯ್ಲು ರಚನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಜಲ ಸಂಕಷ್ಟವನ್ನು ನಿಭಾಯಿಸುವುದಕ್ಕಾಗಿ ಹಳ್ಳಿಗಳಲ್ಲಿ ಸಮುದಾಯ ಮಟ್ಟದಲ್ಲಿ ಪ್ರಯತ್ನಗಳು ನಡೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ಎಲ್ಲೋ ಹಳೆಯ ಕೆರೆಗಳ ಸ್ವಚ್ಛತೆ ನಡೆಯುತ್ತಿದೆ, ಎಲ್ಲೋ ಮಳೆ ನೀರನ್ನು ಸಂಗ್ರಹಿಸುವ ಪ್ರಯತ್ನ ನಡೆಯುತ್ತಿದೆ. ಅಮೃತ ಸರೋವರ ಅಭಿಯಾನದ ಅಡಿಯಲ್ಲೂ ದೇಶಾದ್ಯಂತ ಸುಮಾರು 70,000 ಅಮೃತ ಸರೋವರಗಳನ್ನು ನಿರ್ಮಾಣ ಮಾಡಲಾಗಿದೆ. ಮಳೆಗಾಲ ಬರುವುದಕ್ಕೂ ಮುನ್ನವೇ ಈ ಸರೋವರಗಳ ಸ್ವಚ್ಛತಾ ಕಾರ್ಯವನ್ನು ಸಹ ಆರಂಭಿಸಲಾಗಿದೆ. ಇಂದು ನಾನು ನಿಮ್ಮೊಂದಿಗೆ ಕೆಲವು ಪ್ರೇರಕ ಉದಾಹರಣೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಜನ ಭಾಗವಹಿಸುವಿಕೆಯಿಂದ ಜಲ ಸಂರಕ್ಷಣೆಯ ಕಾರ್ಯವು ಎಷ್ಟೊಂದು ವ್ಯಾಪಕವಾಗುತ್ತದೆ ಎಂಬುದನ್ನು ಈ ಉದಾಹರಣೆಗಳು ನಮಗೆ ತಿಳಿಸಿಕೊಡುತ್ತವೆ. ಸ್ನೇಹಿತರೆ, ತ್ರಿಪುರಾದ ಜಂಪುಯಿ ಬೆಟ್ಟಗಳಲ್ಲಿ ನೆಲೆಸಿರುವ ವಾಗ್ಮುನ್ ಗ್ರಾಮವು 3,000 ಅಡಿಗಳಷ್ಟು ಎತ್ತರದಲ್ಲಿ ನೆಲೆಗೊಂಡಿದೆ. ಈ ಗ್ರಾಮವು ನೀರಿನ ಗಂಭೀರವಾದ ಸಂಕಷ್ಟವನ್ನು ಎದುರಿಸುತ್ತಿತ್ತು. ಬೇಸಿಗೆಯ ದಿನಗಳಲ್ಲಿ ಗ್ರಾಮದ ಜನರು ನೀರಿಗಾಗಿ ಬಹಳ ದೂರದವರೆಗೆ ಪ್ರಯಾಣಿಸುತ್ತಿದ್ದರೂ ಕೊನೆಗೆ ಆ ಗ್ರಾಮದ ಜನರು ಮಳೆಯ ಪ್ರತಿಯೊಂದು ಹನಿಯನ್ನು ಉಳಿಸಿಕೊಳ್ಳಲು ನಿರ್ಧಾರ ಮಾಡಿದರು. ಇಂದು ವಾಗ್ಮುನ್ ಗ್ರಾಮದ ಸುಮಾರು ಪ್ರತಿಯೊಂದು ಮನೆಯಲ್ಲಿಯೂ ಮೇಲ್ಛಾವಣಿ ಮಳೆನೀರು ಕೊಯ್ಲು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಒಂದು ಕಾಲದಲ್ಲಿ ನೀರಿನ ಕೊರತೆಯಿಂದ ತೀವ್ರವಾಗಿ ಬಳಲುತ್ತಿದ್ದ ಆ ಗ್ರಾಮವು ಇಂದು ಜಲ ಸಂರಕ್ಷಣೆಯ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಇದೇ ರೀತಿ ಛತ್ತೀಸ್ಗಢದ ಕೋರಿಯಾ ಜಿಲ್ಲೆಯಲ್ಲಿಯೂ ಸಹ ಒಂದು ವಿಶಿಷ್ಟ ಉಪಕ್ರಮವು ಕಂಡುಬಂದಿದೆ. ಇಲ್ಲಿನ ರೈತರು ಒಂದು ಸರಳವಾದ ಆದರೆ ಪ್ರಭಾವಶಾಲಿಯಾದ ಕಲ್ಪನೆಯ ಮೇಲೆ ಕೆಲಸ ಮಾಡಿದರು. ಇಲ್ಲಿನ ರೈತರು ತಮ್ಮ ಹೊಲಗಳಲ್ಲಿ ಸಣ್ಣ ಸಣ್ಣ ರೀಚಾರ್ಜ್ ಕೊಳಗಳು ಮತ್ತು ಇಂಗು ಗುಂಡಿಗಳನ್ನು ನಿರ್ಮಿಸಿದ್ದರಿಂದ ಮಳೆಯ ನೀರು ಹೊಲಗಳಲ್ಲಿಯೇ ನಿಲ್ಲಲು ಪ್ರಾರಂಭವಾಯಿತು ಮತ್ತು ನಿಧಾನವಾಗಿ ಅದು ಭೂಮಿಯೊಳಗೆ ಇಳಿಯತೊಡಗಿತು. ಇಂದು ಈ ಪ್ರದೇಶದ 1,200ಕ್ಕೂ ಹೆಚ್ಚು ರೈತರು ಈ ಮಾದರಿಯನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಗ್ರಾಮದ ಅಂತರ್ಜಲ ಮಟ್ಟವು ಬಹಳಷ್ಟು ಸುಧಾರಣೆಯಾಗಿದೆ. ಇದೇ ರೀತಿ ತೆಲಂಗಾಣದ ಮಂಚೇರಿಯಾಲ್ ಜಿಲ್ಲೆಯ ಮುದಿದಗುಂಟ ಗ್ರಾಮದಲ್ಲಿಯೂ ಸಹ ಜನರು ಒಟ್ಟಾಗಿ ಸೇರಿ ನೀರಿನ ಸಮಸ್ಯೆಯನ್ನು ದೂರ ಮಾಡಿದ್ದಾರೆ. ಆ ಗ್ರಾಮದ 400 ಕುಟುಂಬಗಳು
ತಮ್ಮ ತಮ್ಮ ಮನೆಗಳಲ್ಲಿ ಸೋಕ್ಪಿಟ್ಗಳನ್ನು ನಿರ್ಮಿಸಿ ಜಲ ಸಂರಕ್ಷಣೆಯನ್ನು ಒಂದು ಜನಾಂದೋಲನವನ್ನಾಗಿ ಪರಿವರ್ತಿಸಿದ್ದಾರೆ. ಇದರಿಂದಾಗಿ ಗ್ರಾಮದ ಅಂತರ್ಜಲ ಮಟ್ಟವೂ ಸುಧಾರಣೆಯಾಗಿದೆ. ಜೊತೆಗೆ ಕಲುಷಿತ ನೀರಿನಿಂದ ಉಂಟಾಗುತ್ತಿದ್ದ ರೋಗಗಳು ಬಹಳಷ್ಟು ಕಡಿಮೆಯಾಗಿವೆ. ಪ್ರೀತಿಯ ದೇಶಬಾಂಧವರೇ, ನಮ್ಮ ಮೀನುಗಾರ ಸಹೋದರ ಸಹೋದರಿಯರು ಕೇವಲ ಸಮುದ್ರದ ಯೋಧರಷ್ಟೇ ಅಲ್ಲ, ಬದಲಿಗೆ ಅವರು ಆತ್ಮನಿರ್ಭರ ಭಾರತದ ಒಂದು ಬಲವಾದ ಅಡಿಪಾಯವೂ ಆಗಿದ್ದಾರೆ. ಅವರು ಮುಂಜಾನೆಯಾಗುವುದಕ್ಕೂ ಮುನ್ನವೇ ಸಮುದ್ರದ ಅಲೆಗಳೊಂದಿಗೆ ಹೋರಾಡುತ್ತಾ ತಮ್ಮ ಕುಟುಂಬದ ಜೊತೆಗೆ ದೇಶದ ಆರ್ಥಿಕತೆಗೆ ಬಲ ನೀಡುವಲ್ಲಿ ತೊಡಗುತ್ತಾರೆ. ಇಂತಹ ಶ್ರಮಜೀವಿ ಮೀನುಗಾರರ ಜೀವನವನ್ನು ಇಂದು ಅನೇಕ ವಿಧಗಳಲ್ಲಿ ಸುಲಭಗೊಳಿಸಲಾಗುತ್ತಿದೆ. ಬಂದರುಗಳ ಅಭಿವೃದ್ಧಿಯಾಗಿರಲಿ ಅಥವಾ ಮೀನುಗಾರರ ವಿಮೆಯಾಗಿರಲಿ, ಇಂತಹ ಅನೇಕ ಉಪಕ್ರಮಗಳು ಅವರಿಗೆ ಬಹಳಷ್ಟು ಸಹಾಯಕ್ಕೆ ಬರುತ್ತಿವೆ. ಸಮುದ್ರದಲ್ಲಿನ ಅವರ ಚಟುವಟಿಕೆಗಳ ಮೇಲೆ ಹವಾಮಾನದ ಸ್ಥಿತಿಯು ಬಹಳಷ್ಟು ಪರಿಣಾಮ ಬೀರುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ತಂತ್ರಜ್ಞಾನದ ಮೂಲಕವೂ ಅವರಿಗೆ ಸಂಪೂರ್ಣ ಸಹಾಯ ಮಾಡಲಾಗುತ್ತಿದೆ. ನನಗೆ ಬಹಳ ಸಂತೋಷವಾಗುತ್ತಿದೆ. ಇಂತಹ ಪ್ರಯತ್ನಗಳಿಂದ ನಮ್ಮ ಮೀನುಗಾರಿಕಾ ವಲಯವು ಸಮೃದ್ಧವಾಗುತ್ತಿರುವುದು ಮಾತ್ರವಲ್ಲದೆ ಏನಾದರೂ ಹೊಸದನ್ನು ಮಾಡುವ ಉತ್ಸಾಹವನ್ನು ತುಂಬುತ್ತಿದೆ. ಇಂದು ಮೀನುಗಾರಿಕೆ ಮತ್ತು ಕಡಲಕಳೆ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ನಡೆಯುತ್ತಿವೆ ಮತ್ತು ನಮ್ಮ ಮೀನುಗಾರ ಸಹೋದರ ಸಹೋದರಿಯರು ಆತ್ಮನಿರ್ಭರರಾಗುತ್ತಿದ್ದಾರೆ. ಒಡಿಶಾದ ಸಂಬಲ್ಪುರದ ಸುಜಾತಾ ಭುಯಾನ್ ರವರು ಓರ್ವ ಗೃಹಿಣಿಯಾಗಿದ್ದರು. ಆದರೆ ಅವರು ಹೊಸತಾಗಿ ಏನನ್ನಾದರೂ ಮಾಡಿ ಕುಟುಂಬಕ್ಕೆ ಮತ್ತಷ್ಟು ನೆರವಾಗಲು ಬಯಸಿದ್ದರು. ಹಾಗಾಗಿ ಕೆಲವು ವರ್ಷಗಳ ಹಿಂದೆ ಅವರು ಹೀರಾಕುಡ್ ಜಲಾಶಯದಲ್ಲಿ ಮೀನು ಕೃಷಿಯನ್ನು ಪ್ರಾರಂಭ ಮಾಡಿದರು. ಆರಂಭದ ದಿನಗಳು ಅವರಿಗೆ ಸುಲಭವಾಗಿರಲಿಲ್ಲ. ಹವಾಮಾನದಲ್ಲಿನ ಬದಲಾವಣೆಗಳು, ಮೀನುಗಳಿಗೆ ಆಹಾರದ ವ್ಯವಸ್ಥೆ ಮಾಡುವುದು ಮತ್ತು ಮನೆಯ ಜವಾಬ್ದಾರಿಗಳೊಂದಿಗೆ ಸಮತೋಲನ ಸಾಧಿಸುವಂತಹ ಅನೇಕ ಸವಾಲುಗಳಿದ್ದವು. ಆದರೆ ಅವರ ಧೈರ್ಯವು ಅಚಲವಾಗಿತ್ತು. ಕೇವಲ 2 ರಿಂದ 3 ವರ್ಷಗಳ ಒಳಗೆ ಅವರು ತಮ್ಮ ಪ್ರಯತ್ನವನ್ನು ಒಂದು ಯಶಸ್ವಿಯಾಗಿ ಬೆಳೆಯುತ್ತಿರುವ ವ್ಯವಹಾರವನ್ನಾಗಿ ಪರಿವರ್ತಿಸಿದರು. ಇಂದು ಅವರ ಯಶಸ್ಸು ಸಮುದಾಯದ ಮಹಿಳೆಯರಿಗೆ ಒಂದು ಹೊಸ ಭರವಸೆಯ ಕಿರಣವಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಲಕ್ಷದ್ವೀಪದಲ್ಲಿ ಮಿನಿಕೋಯ್ನ ಹವಾ ಗುಲ್ಜಾರ್ಜಿ ಅವರ ಕಥೆ ನಮ್ಮ ತಾಯಂದಿರ ಮತ್ತು ಸಹೋದರಿಯರ ಅಸಾಧಾರಣ ಸಂಕಲ್ಪ ಶಕ್ತಿಯನ್ನು ನಮ್ಮ ಮುಂದಿಡುತ್ತದೆ. ವಾಸ್ತವವಾಗಿ ಅವರು ಒಂದು ಫಿಶ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ನಡೆಸುತ್ತಿದ್ದರು. ಆದರೆ ಅವರಿಗೆ ತಮ್ಮ ಬಳಿ ಒಂದು ಉತ್ತಮ ಶೈತ್ಯಾಗಾರ ಇದ್ದರೆ ತಾವು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಬಹುದು ಎಂದು ಅನಿಸಿತು. ಹಾಗಾಗಿ ಅವರು ಶೈತ್ಯಾಗಾರ ಘಟಕವನ್ನು ಸ್ಥಾಪಿಸಲು ನಿರ್ಧರಿಸಿದರು. ಇಂದು ಅದೇ ಅವರ ಶಕ್ತಿಯಾಗಿದೆ. ಈಗ ಅವರು ಉತ್ತಮ ಯೋಜನೆಯೊಂದಿಗೆ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇಂದು ಎಲ್ಲ ಕಡೆಯಲ್ಲೂ ಸ್ಫೂರ್ತಿಯನ್ನು ನೀಡುವಂತಹ ಇಂತಹ ಪ್ರಯತ್ನಗಳು ನಡೆಯುತ್ತಿವೆ. ಬೆಳಗಾವಿಯ ನಿವಾಸಿಗಳಾದ ಶಿವಲಿಂಗ ಸತ್ತಪ್ಪ ಹುದ್ದಾರ್ ಸಾಂಪ್ರದಾಯಿಕ ಕೃಷಿಗಿಂತ ವಿಭಿನ್ನವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಇದಕ್ಕೋಸ್ಕರ ಅವರು ಒಂದು ಪಾಂಡ್ ಫಾರ್ಮ್ ಅನ್ನು ನಿರ್ಮಿಸಿದರು. ಈ ವ್ಯವಹಾರಕ್ಕಾಗಿ ಅವರಿಗೆ ತರಬೇತಿ ಕೂಡ ಸಿಕ್ಕಿತು. ಈಗ ತಮ್ಮ ಪಾಂಡ್ನಿಂದ ಮೀನುಗಳನ್ನು ಮಾರಾಟ ಮಾಡಿ ಅವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಹಾಗೆಯೇ ಕಡಲಕಳೆಯ ಬೇಡಿಕೆಯನ್ನು ಗಮನಿಸಿ ಅನೇಕ ಜನರು ಕಡಲಕಳೆ ಕೃಷಿಯನ್ನು ಸಹ ಅಳವಡಿಸಿಕೊಂಡಿದ್ದಾರೆ. ಇದರಿಂದ ಅವರಿಗೆ ಬಹಳ ಲಾಭವಾಗುತ್ತಿದೆ. ನಾನು ಮತ್ತೆ ಮೀನುಗಾರಿಕಾ ವಲಯಕ್ಕೆ ಸಂಬಂಧಿಸಿದ ಎಲ್ಲರನ್ನೂ ಶ್ಲಾಘಿಸುತ್ತೇನೆ. ನಮ್ಮ ಆರ್ಥಿಕತೆಯನ್ನು ಸಶಕ್ತಗೊಳಿಸುವಲ್ಲಿ ಅವರ ಈ ಪ್ರಯತ್ನವು ಅತ್ಯಂತ ಪ್ರಶಂಸನೀಯವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸಮಾಜವೇ ಮುಂದೆ ಬಂದಾಗ ಆಗ ಚಿಕ್ಕ ಚಿಕ್ಕ ಪ್ರಯತ್ನಗಳು ಕೂಡ ದೊಡ್ಡ ಬದಲಾವಣೆಗಳಿಗೆ ಅಡಿಪಾಯವಾಗಿ ಪರಿಣಮಿಸುತ್ತವೆ. ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಇದನ್ನೇ ಕಲಿಸಿಕೊಡುವಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಬರುತ್ತಿವೆ. ಇತ್ತೀಚೆಗೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಒಂದು ಅತ್ಯಂತ ಸ್ಫೂರ್ತಿದಾಯಕ ಪ್ರಯತ್ನವು ನೋಡಲು ಸಿಕ್ಕಿತು. ಅಲ್ಲಿ ಕೇವಲ ಒಂದೇ ಗಂಟೆಯಲ್ಲಿ 2,51,000ಕ್ಕೂ ಅಧಿಕ ಸಸಿಗಳನ್ನು ನೆಡಲಾಯಿತು ಮತ್ತು ಇದರೊಂದಿಗೆ ಒಂದು ಹೊಸ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಸ್ಥಾಪನೆಯಾಯಿತು. ಈ ಪ್ರಯತ್ನದ ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ ಇದರಲ್ಲಿ ಸಾವಿರಾರು ಜನರು ಒಂದೇ ಬಾರಿಗೆ ಕೈ ಜೋಡಿಸಿದ್ದರು. ವಿದ್ಯಾರ್ಥಿಗಳು, ಯುವಕರು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ವಿವಿಧ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯವನ್ನು ಸಾಧ್ಯವಾಗುವಂತೆ ಮಾಡಿದರು. ಜನ ಭಾಗವಹಿಸುವಿಕೆಯ ಇದೇ ಸ್ವರೂಪವು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಸಮಯದಲ್ಲಿಯೂ ಕಂಡುಬರುತ್ತದೆ.
ಈ ಅಭಿಯಾನದ ಅಡಿಯಲ್ಲಿ ದೇಶದಾದ್ಯಂತ ಕೋಟ್ಯಾಂತರ ಸಸಿಗಳನ್ನು ನೆಡಲಾಗಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನ ಚಿಜಾಮಿ ಗ್ರಾಮದಿಂದಲೂ ಒಂದು ಅತ್ಯಂತ ಸ್ಫೂರ್ತಿದಾಯಕ ಪ್ರಯತ್ನ ಬೆಳಕಿಗೆ ಬಂದಿದೆ. ಚಿಜಾಮಿ ಗ್ರಾಮದ ಮಹಿಳೆಯರು ಒಟ್ಟಾಗಿ ಸೇರಿ 150ಕ್ಕೂ ಅಧಿಕ ಪ್ರಕಾರದ ಸಾಂಪ್ರದಾಯಿಕ ಬೀಜಗಳನ್ನು ಸುರಕ್ಷಿತವಾಗಿಡುತ್ತಿದ್ದಾರೆ. ಈ ಎಲ್ಲ ಬೀಜಗಳನ್ನು ಒಂದು ಸಮುದಾಯ ಬೀಜ ಬ್ಯಾಂಕ್ನಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿದೆ. ಇದನ್ನು ಆ ಗ್ರಾಮದ ಮಹಿಳೆಯರೇ ನಡೆಸುತ್ತಿದ್ದಾರೆ. ಇವುಗಳಲ್ಲಿ ಅಕ್ಕಿ, ಸಜ್ಜೆ, ಮೆಕ್ಕೆಜೋಳ, ಬೇಳೆಕಾಳುಗಳು ಮತ್ತು ತರಕಾರಿಗಳು ಸೇರಿವೆ ಮತ್ತು ಅನೇಕ ಬಗೆಯ ಗಿಡಮೂಲಿಕೆಗಳು ಕೂಡ ಸೇರಿವೆ. ಇದು ಎಂತಹ ಪ್ರಯತ್ನವೆಂದರೆ ಇದರಲ್ಲಿ ಜ್ಞಾನವೂ ಕೂಡ ಸುರಕ್ಷಿತವಾಗಿದೆ, ಪರಂಪರೆಯೂ ಕೂಡ ಜೀವಂತವಾಗಿದೆ ಮತ್ತು ಬರಲಿರುವ ಪೀಳಿಗೆಗಳಿಗಾಗಿ ಒಂದು ಬಲಿಷ್ಠ ಅಡಿಪಾಯವೂ ಕೂಡ ಸಿದ್ಧವಾಗುತ್ತಿದೆ. ಸ್ನೇಹಿತರೆ, ಇಂದು ಇಡೀ ಜಗತ್ತು ಹವಾಮಾನ ಬದಲಾವಣೆಯಂತಹ ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿರುವ ಹೊತ್ತಿನಲ್ಲಿ ಇಂತಹ ಪ್ರಯತ್ನಗಳು ನಮಗೆ ಪರಿಹಾರವು ಯಾವಾಗಲೂ ಎಲ್ಲೋ ದೂರದಲ್ಲಿ ಇರುವುದಿಲ್ಲ ಎಂಬುದನ್ನು ತಿಳಿಸಿಕೊಡುತ್ತವೆ. ಕೆಲವೊಮ್ಮೆ ನಮ್ಮದೇ ಆದ ಸಾಂಪ್ರದಾಯಿಕ ಜ್ಞಾನ ಮತ್ತು ನಮ್ಮ ಸಮುದಾಯದ ಪ್ರಯತ್ನಗಳೇ ನಮಗೆ ಅತ್ಯಂತ ಬಲಿಷ್ಠ ಮಾರ್ಗವನ್ನು ತೋರುತ್ತವೆ. ಪ್ರೀತಿಯ ದೇಶವಾಸಿಗಳೇ, ಇಂದು ನೀವು ದೇಶದ ಯಾವುದೇ ಸಣ್ಣ ಅಥವಾ ದೊಡ್ಡ ನಗರಕ್ಕೆ ಹೋದರೂ ಒಂದು ಬದಲಾವಣೆಯನ್ನು ನೀವು ಖಂಡಿತ ಗಮನಿಸುತ್ತೀರಿ. ನಿಮಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮನೆಗಳ ಛಾವಣಿಯ ಮೇಲೆ ಸೌರ ಫಲಕಗಳು ಕಾಣಿಸುತ್ತವೆ. ಕೆಲವು ವರ್ಷಗಳ ಹಿಂದೆ ಇದು ಎಲ್ಲೋ ಒಂದೋ ಎರಡೋ ಮನೆಗಳ ಮೇಲೆ ಮಾತ್ರ ಕಾಣಸಿಗುತ್ತಿತ್ತು. ಆದರೆ ಇಂದು PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಿಂದಾಗಿ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ಕಾಣಲು ಪ್ರಾರಂಭವಾಗಿದೆ. ಈ ಯೋಜನೆಯ ಕಾರಣದಿಂದಾಗಿ ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯ ಪಾಯಲ್ ಅವರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಅವರು ಸೂರ್ಯ ಪಹಲ್ ಎನ್ನುವ ಕಾರ್ಯಕ್ರಮದ ಮೂಲಕ ಸೋಲಾರ್ ಪವರ್ ಟೆಕ್ನಾಲಜಿಯ ತರಬೇತಿಯನ್ನು ಪಡೆದು 4 ತಿಂಗಳ ಸೋಲಾರ್ PV ಟೆಕ್ನಿಷಿಯನ್ ಕೋರ್ಸ್ ಮುಗಿಸಿದರು. ಈಗ ಅವರು ಓರ್ವ ಕುಶಲ ಸೋಲಾರ್ ಟೆಕ್ನಿಷಿಯನ್ ಆಗಿದ್ದಾರೆ. ಪಾಯಲ್ ಓರ್ವ ಸೋಲಾರ್ ಉದ್ಯಮಿಯಾಗಿ ತಮ್ಮದೇ ಆದ ಗುರುತನ್ನು ಸ್ಥಾಪಿಸುತ್ತಿದ್ದಾರೆ. ಅವರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸೋಲಾರ್ ರೂಫ್ಟಾಪ್ ಇನ್ಸ್ಟಾಲೇಷನ್ ಮಾಡುವ ಕೆಲಸ ಮಾಡುತ್ತಾರೆ. ಇದರಿಂದಾಗಿ ಅವರಿಗೆ ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳಷ್ಟು ಆದಾಯ ಬರುತ್ತದೆ. ಸ್ನೇಹಿತರೆ, ಮೀರತ್ನ ಅರುಣ್ ಕುಮಾರ್ ಕೂಡ ಈಗ ತಮ್ಮ ಪ್ರದೇಶದಲ್ಲಿ ಶಕ್ತಿದಾತರಾಗಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಭಾಗವಹಿಸಿದ್ದರು ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರು. ಅವರು ತಾವು ಕೇವಲ ವಿದ್ಯುತ್ ಬಿಲ್ ಉಳಿತಾಯ ಮಾಡುತ್ತಿರುವುದು ಮಾತ್ರವಲ್ಲದೆ ತಮ್ಮ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುತ್ತಿರುವುದಾಗಿಯೂ ತಿಳಿಸಿದ್ದರು. ಸ್ನೇಹಿತರೆ, ಜೈಪುರದ ಮುರಳೀಧರ್ ಅವರ ಯಶಸ್ಸು ಕೂಡ ಇಂತಹುದೇ ಆಗಿದೆ. ಮೊದಲು ಅವರ ಕೃಷಿ ಡೀಸೆಲ್ ಪಂಪ್ ಮೇಲೆ ಅವಲಂಬಿತವಾಗಿತ್ತು. ಪ್ರತಿ ವರ್ಷ ಸಾವಿರಾರು ರೂಪಾಯಿ ಖರ್ಚಾಗುತ್ತಿತ್ತು. ಅವರು ಸೌರ ಪಂಪ್ ಅಳವಡಿಸಿಕೊಂಡಾಗ ಅವರ ಕೃಷಿ ವಿಧಾನವೇ ಬದಲಾಯಿತು. ಈಗ ಅವರಿಗೆ ಇಂಧನದ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ನೀರಾವರಿ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಮತ್ತು ಅವರ ವಾರ್ಷಿಕ ಆದಾಯವೂ ಹೆಚ್ಚಾಗಿದೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಈಗ ಅವರ ಕುಟುಂಬ ಶುದ್ಧ ಶಕ್ತಿಯೊಂದಿಗೆ ಒಂದು ಉತ್ತಮ ಜೀವನ ನಡೆಸುತ್ತಿದೆ. ಸ್ನೇಹಿತರೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಲಾಭವು ಈಗ ಈಶಾನ್ಯದ ಪ್ರದೇಶಗಳಿಗೂ ಕೂಡ ತಲುಪುತ್ತಿದೆ. ತ್ರಿಪುರಾದಲ್ಲಿ ರಿಯಾಂಗ್ ಬುಡಕಟ್ಟಿನ ಅನೇಕ ಗ್ರಾಮಗಳಿದ್ದವು. ಅಲ್ಲಿ ವಿದ್ಯುತ್ನ ಬಹಳ ದೊಡ್ಡ ಸಮಸ್ಯೆ ಇತ್ತು. ಈಗ ಸೋಲಾರ್ ಮಿನಿ ಗ್ರಿಡ್ ಮೂಲಕ ಅಲ್ಲಿನ ಮನೆಗಳಲ್ಲಿ ಬೆಳಕು ತುಂಬಿದೆ. ಅಲ್ಲಿ ಮಕ್ಕಳು ಈಗ ಸಂಜೆಯ ನಂತರವೂ ಓದಿಕೊಳ್ಳಲು ಸಾಧ್ಯವಾಗುತ್ತಿದೆ. ಜನರು ತಮ್ಮ ಮೊಬೈಲ್ಗಳನ್ನು ಚಾರ್ಜ್ ಮಾಡಲು ಸಮರ್ಥರಾಗಿದ್ದಾರೆ ಮತ್ತು ಹಳ್ಳಿಯ ಸಾಮಾಜಿಕ ಜೀವನವೂ ಬದಲಾಗಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸೌರಶಕ್ತಿ ಕ್ರಾಂತಿಯ ಇಂತಹ ಅಸಂಖ್ಯಾತ ಉದಾಹರಣೆಗಳು ಸಿಗುತ್ತವೆ. ನೀವು ಕೂಡ ಈ ಮಹಾನ್ ಕ್ರಾಂತಿಯಲ್ಲಿ ಪಾಲ್ಗೊಳ್ಳಿ ಮತ್ತು ಇತರರನ್ನೂ ಇದರಲ್ಲಿ ಸೇರಿಸಿಕೊಳ್ಳಿ. ನನ್ನ ಪ್ರೀತಿಯ ದೇಶಬಾಂಧವರೇ, ಮನ್ ಕಿ ಬಾತ್ ಕಾರ್ಯಕ್ರಮಕ್ಕಾಗಿ ನನಗೆ ಪ್ರತಿ ತಿಂಗಳು ದೇಶದ ವಿವಿಧ ಭಾಗಗಳಿಂದ ಅಸಂಖ್ಯಾತವಾದ ಸಂದೇಶಗಳು ಬರುತ್ತವೆ. ಈ ಸಂದೇಶಗಳಿಂದ ದೂರದ ಪ್ರದೇಶಗಳಲ್ಲಿರುವ ಜನರು ಕೂಡ ಎಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಕೇಳುತ್ತಾರೆ ಎಂಬುದು ತಿಳಿದು ಬರುತ್ತಿದೆ. ನಿಮ್ಮ ಸಲಹೆಗಳನ್ನು ಓದಿದಾಗ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ನಮ್ಮೆಲ್ಲರ ನಡುವಿನ ಹಂಚಿಕೆಯ ಸಂವಾದವಾಗಿದೆ ಎಂದು ನನಗನ್ನಿಸುತ್ತದೆ. ನಿಮ್ಮ ವಿಚಾರಗಳು, ನಿಮ್ಮ ಅನುಭವಗಳು
ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಇನ್ನೂ ಉತ್ತಮಗೊಳಿಸಲು ಪ್ರೇರಣೆಯನ್ನು ನೀಡುತ್ತವೆ. ನೀವು ನಿಮ್ಮ ಸುತ್ತಮುತ್ತಲಿನ ಪ್ರೇರಕ ಕಥೆಗಳನ್ನು ಹೀಗೇ ಹಂಚಿಕೊಳ್ಳುತ್ತಾ ಇರಿ. ಬಹುಶಃ ನಿಮ್ಮ ಒಂದು ಸಣ್ಣ ಪ್ರಯತ್ನವು ಬೇರೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು. ಯಾರಿಗಾದರೂ ಮುಂದೆ ಸಾಗಲು ಹೊಸ ಧೈರ್ಯ ನೀಡಬಹುದು. ಇದೇ ಅಲ್ಲವೇ ರೇಡಿಯೋದ ನಿಜವಾದ ಶಕ್ತಿಯಾಗಿರುವುದು. ಇದು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಕುಳಿತಿರುವ ಜನರ ಒಂದು ವಿಚಾರ, ಒಂದು ಭಾವನೆ ಮತ್ತು ಒಂದು ಉದ್ದೇಶವನ್ನು ಒಟ್ಟಾಗಿ ಜೋಡಿಸುತ್ತದೆ. ಮುಂದಿನ ತಿಂಗಳು ನಾವು ಮತ್ತೆ ಭೇಟಿಯಾಗೋಣ ಕೆಲವು ಹೊಸ ಪ್ರೇರಕ ವ್ಯಕ್ತಿತ್ವಗಳ ಜೊತೆಗೆ. ನಮಗೆ ಮುಂದೆ ಸಾಗಲು ಹೊಸ ಶಕ್ತಿಯನ್ನು ನೀಡುವಂತಹ ಕೆಲವು ಪ್ರಯತ್ನಗಳೊಂದಿಗೆ. ಅಲ್ಲಿಯವರೆಗೆ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.